ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರಿಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವೆಲ್ಲ ಬಹಳ ಬೇರೆ ಬೇರೆ ಶಾಸ್ತ್ರದ ಬಗ್ಗೆ ಕೇಳಿದ್ದೀರಾ. ಗಿಳಿಶಾಸ್ತ್ರ ಅಂತ ಒಂದು ಗಿಳಿ ಬಂದು ಯಾವುದೋ ಒಂದು ಕಾರ್ಡನ್ನು ತೆಗೆದುಕೊಡುತ್ತೆ. ಗಿಳಿಶಾಸ್ತ್ರ ಕೇಳೋರಾದರೆ ಅದರಲ್ಲಿ ಬಂದಿರುವಂತಹ ಯಾವುದೋ ಒಂದು ವಿಚಾರವನ್ನು ಅವರು ತಮಗೆ ತಿಳಿಸ್ತಾರೆ. ಕವಡೆ ಹಾಕಿ ಕವಡೆ ಶಾಸ್ತ್ರ ಅಂತ ಕೇಳಿದ್ದೀರಾ. ತಾಳೆಗರಿ ಶಾಸ್ತ್ರ, ಅದು ಒಂದು ತಾಳೆಗರಿನ ನೋಡಿ ಹೇಳುವಂಥದ್ದು, ಜಾತಕ ನೋಡಿ ಹೇಳುವಂಥದ್ದು. ಈ ರೀತಿ ಬೇಕಾದಷ್ಟು, ಈವನ್ನು ನಮ್ಮ ಕೈನ ನೋಡಿ ಹೇಳುವಂತಹ ಶಾಸ್ತ್ರವನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತಾರೆ. ಈ ರೀತಿ ಬೇಕಾದಷ್ಟು ಶಾಸ್ತ್ರಗಳು ನಾವು ಕೇಳಿದ್ದೀವಿ. ಆದರೆ ಅದರಲ್ಲಿ ನಿಖರತೆ ಇರೋದಿಲ್ಲ. ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಕೇಳಿದಂಥ ಪಕ್ಷದಲ್ಲಿ ಅದರ ವಿಚಾರಗಳು ಬೇರೆ ಬೇರೆ ಆಗುತ್ತೆ. ಮತ್ತು ಬೇರೆ ಬೇರೆ ವ್ಯಕ್ತಿಯಲ್ಲಿ ನೀವು ಈ ಒಂದು ಶಾಸ್ತ್ರವನ್ನು ಕೇಳಿದಾಗಲೂ ಸಹ ವಿಚಾರಗಳಲ್ಲಿ ಒಂದೇ ಸಮಾನತೆ ಸಾಮರಸ್ಯ ಇರೋದಿಲ್ಲ, ಬೇರೆ ಬೇರೆ ಆಗ್ತಾ ಬರುತ್ತೆ. ಅಂದರೆ ವೈಜ್ಞಾನಿಕವಾಗಿ ಎಲ್ಲ ಶಾಸ್ತ್ರಗಳಲ್ಲಿ ನಿಖರತೆ ಇಲ್ಲ. ಕೈ ನೋಡಿ ಸಹ ಹೇಳ್ತಾರೆ, ಕೈ ನೋಡಿ ಭವಿಷ್ಯವನ್ನು ಹೇಳ್ತಾರೆ. ನಿಮ್ಮ ಉದ್ಯೋಗ ಇವಾಗ ಸಿಕ್ಕುತ್ತೆ, ನಿಮ್ಮ ಹಣದ ರೇಖೆ ಈ ಥರ ಇದೆ, ನಿಮಗೆ ಯಾವಾಗ ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಇದೆಲ್ಲ ಹೇಳ್ತಾರಲ್ಲ, ಇದೂ ಸಹ ನಿಖರತೆ ಇಲ್ಲ ಅಂತಲೇ ಹೇಳಬಹುದು. ಆದರೆ ಕೈನ ನೋಡಿ ವಿಜ್ಞಾನದಲ್ಲಿ ಕಾಯಿಲೆಗಳ ಬಗ್ಗೆ ಹೇಳೋದಿದೆಯಲ್ಲ, ಅದರಲ್ಲಿ ನಿಖರತೆ ಇದೆ. ಹಾಗಾಗಿ ಆ ಶಾಸ್ತ್ರವನ್ನು ನಾವು ಡರ್ಮಿಟೋಗ್ಲೆಫಿಕ್ಸ್, ಚರ್ಮಶಿಲ್ಪ ಶಾಸ್ತ್ರ ಅಂತಲೇ ಕರಿತೀವಿ. ಅದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಹಾಗೆ. ಆದರೆ ಭವಿಷ್ಯವನ್ನು ಹೇಳುವುದರ ಬದಲು ಈಗ ಆಲ್ರೆಡಿ ಅವರಿಗೆ ಇರುವಂತಹ ತೊಂದರೆಗಳು, ಅಲ್ಲೂ ಸಹ ಮುಂದಾಗಬಹುದಾದಂಥ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಯನ್ನು ನಿಖರವಾಗಿ ಹೇಳೋದಿದೆಯಲ್ಲ, ಹಾಗಾಗಿ ಇದೊಂದು ವಿಜ್ಞಾನ ಅಂತಲೇ ಕರಿಬಹುದು. ಇದನ್ನು ಡರ್ಮಿಟೋಗ್ಲೆಫಿಕ್ಸ್ ಅಥವಾ ಚರ್ಮಶಿಲ್ಪ ಶಾಸ್ತ್ರ ಅಂತ ಕರಿತೀವಿ. ಇದರ ಪಿತಾಮಹ ಕ್ಯುಮಿನ್ ಅನ್ನುವರು, ಹೆರಾಲ್ಡ್ ಕ್ಯುಮಿನ್ ಅನ್ನುವರನ್ನು ಈ ಒಂದು ಚರ್ಮಶಿಲ್ಪ ಶಾಸ್ತ್ರದ ಪಿತಾಮಹ ಅಂತಲೇ ನಾವು ಕರಿತೀವಿ. ಹಾಗಾದರೆ ಇದು ಯಾವ ರೀತಿ ಆರಂಭ ಆಗುತ್ತೆ ಅಂತಂದರೆ, ಮಗುವಿನ 4ನೆಯ ತಿಂಗಳಿನಲ್ಲಿ ಅದರ ಕೈಯಲ್ಲಿ ಮತ್ತು ಕಾಲಿನಲ್ಲಿ ರೇಖೆಗಳು ಸಂಪೂರ್ಣವಾಗಿ ಮೂಡಿರುತ್ತೆ. ಮತ್ತು ಒಮ್ಮೆ ಮೂಡಿದಂತಹ ಈ ರೇಖೆಗಳು ಸಾಯುವವರೆಗೂ ಯಾವ ರೀತಿಯ ಬದಲಾವಣೆಯೂ ಸಹ ಆಗೋದೇ ಇಲ್ಲ. ಆ ಒಂದು ಹಸ್ತಕ್ಕೆ ಏನಾದರೂ ಬಿಸಿ ತಾಗಿ ಸುಟ್ಟೋಗಿ ಅಥವಾ ಆ್ಯಸಿಡಿಂದ ಏನೋ ಬೆಂದೋಗಿ ಈ ಥರ ಏನಾದರೂ ತೊಂದರೆ ಆದರೆ ಮಾತ್ರ ನಮಗೆ ಆ ರೇಖೆಗಳು ಕಾಣದೇ ಇರಬಹುದು. ಅದರ ಹೊರತಾಗಿ ಈ ರೇಖೆಗಳು ಕೈಯಲ್ಲಿ ಏನಿರುತ್ತೆ ಹಸ್ತದಲ್ಲಿ, ಅದನ್ನು ನಾವು ಶಾಶ್ವತವಾದುದು ಅಂತ ಕರಿತೀವಿ. ಅದರಲ್ಲಿ ಯಾವುದೇ ರೀತಿಯ ವಯಸ್ಸಾದಂಗೆ ಅದರಲ್ಲಿ ಬದಲಾವಣೆ ಆಗ್ತಾ ಇದೆ ಅನ್ನುವುದು ಏನೂ ಇಲ್ಲ. ಅದು ಒಂದು ಶಾಶ್ವತವಾದಂತಹ ರೇಖಾಚಿತ್ರ ಅಂತಲೇ ನಾವು ಕರಿತೀವಿ. ಹಾಗಾದರೆ ಇದು ಯಾವ ರೀತಿ ವಿಜ್ಞಾನಕ್ಕೆ ಸಂಬಂಧಿಸಿದೆ ಅಂತ ನಾವು ನೋಡೋದಾದರೆ, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಕಾಯಿಲೆಗಳಿಗೆ ಈ ಕೈಯಲ್ಲಿರುವ ರೇಖೆಗಳನ್ನು ನೋಡಿಕೊಂಡು ಕಾಯಿಲೆಯ ಇರುವಿಕೆಯನ್ನು ಪತ್ತೆ ಹಚ್ತಾರೆ. ಅದರಲ್ಲೂ ಮುಖ್ಯವಾಗಿ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆಗಳು, ಅದರಲ್ಲಿ ಮುಖ್ಯವಾಗಿ ಡೌನ್ ಸಿಂಡ್ರೋಮ್ ಅಂತ ನಾವೇನು ಕರಿತೀವಿ, ಟರ್ನರ್ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಕ್ರೈಡು ಕ್ಯಾಟ್ ಸಿಂಡ್ರೋಮ್, ಉಲ್ಫರ್ಶಾನ್ ಸಿಂಡ್ರೋಮ್, ಈ ರೀತಿ ವರ್ಣತಂತುವಿಗೆ ಸಂಬಂಧಿಸಿದಂತಹ ಕಾಯಿಲೆಗಳ ಮಗುವಿನ ಹಸ್ತರೇಖೆಯನ್ನು ನೋಡಿದಾಗ ಆರೋಗ್ಯವಂತ ಮಗುವಿಗಿಂತ ಇವರ ಕೈಗಳ ಹಸ್ತರೇಖೆಗಳು ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ. ಹಾಗಾಗಿ ಇದನ್ನು ಡರ್ಮಿಟೋಗ್ಲೆಫಿಕ್ಸ್, ಈ ಒಂದು ಶಾಸ್ತ್ರವನ್ನು, ಈ ಒಂದು ವಿಜ್ಞಾನವನ್ನು ಅವರು ಈ ಕಾಯಿಲೆಗಳ ಇರುವಿಕೆಗೆ ಪತ್ತೆ ಹಚ್ಚಲು ಸಹ ಬಳಸ್ತಾರೆ. ಹಾಗಾದರೆ ನಮ್ಮ ಕೈಗಳನ್ನು ಹಾಗೆ ನೋಡಿದಾಗ ನಮಗೆ ಕೆಲವೊಂದು ರೇಖೆಗಳು ಕಾಣದೇ ಇರ್ಬೋದು. ಭೂತ ಕನ್ನಡಿಯ ಸಹಾಯದಿಂದ ಕೈಗಳಲ್ಲಿರುವ ರೇಖೆಗಳನ್ನು ನಾವು ನೋಡಿದಾಗ ನಮ್ಮ ಕೈಗಳೆಲ್ಲ ಬೆರಳಿನ ತುದಿಗಳಲ್ಲಿ, ಕೈ ಮಧ್ಯದಲ್ಲೂ ಬೇಕಾದಷ್ಟು ರೇಖೆಗಳನ್ನು ನಾವು ನೋಡ್ತೀವಿ. ಹೈಪೋಥಿನಾರ್, ಥಿನಾರ್ ರೀಜನ್ ಅಂತ ಅದನ್ನೆಲ್ಲ ಕರಿತೀವಿ. ಆದರೆ ಬೆರಳಿನ ತುದಿಗಳಲ್ಲಿ ನಾವು ಶಂಖದ ಆಕಾರ, ಚಕ್ರದ ಆಕಾರದ, ಕಮಾನಿನ ಆಕಾರದ ಒಂದು ಚಿತ್ರಣವನ್ನು ನೋಡ್ತೀವಿ ಬೆರಳಿನ ತುದಿಗಳಲ್ಲಿ. ಇದರಲ್ಲಿ ಶಂಖದಲ್ಲಿ ಬಲಕ್ಕೆ ತಿರುಗುವಂತಹ ಶಂಖ ಮತ್ತು ಎಡಕ್ಕೆ ತಿರುಗಿರುವಂತಹ ಶಂಖವನ್ನು ನೋಡ್ತೀವಿ. ಚಕ್ರದಲ್ಲಿ ಸರಳ ಚಕ್ರ ಮತ್ತು ಸಂಕೀರ್ಣ ಚಕ್ರ ಅನ್ನೋದನ್ನು ನಾವು ನೋಡ್ತೀವಿ. ಕಮಾನಿನಲ್ಲೂ ಸಹ ಬಲಗಡೆ ತಿರುಗಿದಂತಹ ಕಮಾನು, ಎಡಗಡೆ ತಿರುಗಿದಂತಹ ಕಮಾನು, ಈ ಥರ ನಾವು ನೋಡ್ತೀವಿ. ಈ 10 ಬೆರಳು, 2 ಕೈಗಳ ಬೆರಳಿನ ತುದಿಗಳಲ್ಲಿ ನಾವು ನೋಡಿದಾಗ ಶಂಖ, ಚಕ್ರ, ಕಮಾನು ಇವುಗಳ ಸಂಖ್ಯೆಯಲ್ಲಿ ವ್ಯತ್ಯಾಸಗಳನ್ನು ನೋಡ್ತೀವಿ. ಇನ್ನೂ ಸೂಕ್ಷ್ಮದರ್ಶಕದಿಂದ ನಾವು ನೋಡಿದ್ರೆ ಟೆಂಟೇಟೆಡ್ ಅಂತ ಎಲ್ಲ ಕರಿತೀವಿ, ಟೆಂಟೇಟ್ಸ್ ಅಂತ ಇನ್ನೂ ತುಂಬ ಸಣ್ಣ ಸಣ್ಣ ರೇಖೆಗಳನ್ನೆಲ್ಲ ನಾವು ಗುರುತಿಸಬಹುದಾದ ಸಾಧ್ಯತೆಗಳು ಇದೆ. ಹಾಗಾದರೆ ಇದು ಏನು ಅಂತ ನಾವು ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂದು ಸಹ ಆಧಾರ್
ಕಾರ್ಡ್ನ ಬಳಕೆ ಮಾಡುವ ಸಂದರ್ಭದಲ್ಲಿ ನಮ್ಮ ಬೆರಳಿನ ಅಚ್ಚುಗಳನ್ನು ತಗೊತಾರೆ. ಹೆಬ್ಬೆರಳಿನ ಏನು ಒಂದು ತಂಬ್ ಇಂಪ್ರೆಷನ್ ಅಂತ ಕರಿತೀವಿ, ಅದನ್ನು ತಗೊತಾರೆ. ಪಾಸ್ಪೋರ್ಟ್ ಮಾಡಿಸುವಂಥ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣ ಎಲ್ಲ ಬೆರಳುಗಳ ಅಚ್ಚನ್ನು ತೆಗೆದುಕೊತಾರೆ. ಕೈಯಿನ ಸಂಪೂರ್ಣ ರೇಖೆಗಳ ಚಿತ್ರಣವನ್ನು ಪಡೀತಾರೆ. ಅಂದರೆ ಜಗತ್ತಿನಲ್ಲಿರುವ ಯಾವ ವ್ಯಕ್ತಿಯ ಈ ಒಂದು ಬೆರಳಚ್ಚು ಏನಿದೆ ಇದು ಹೋಲಿಕೆ ಇರೋದಿಲ್ಲ ಅಂತಲೇ ಹೇಳ್ಬಹುದು. ಎಲ್ಲ ವ್ಯಕ್ತಿ ಜಗತ್ತಿನಲ್ಲಿ ಎಷ್ಟು ಜನರಿದ್ದಾರೆ ಅಷ್ಟು ಜನರಲ್ಲೂ ಬೇರೆ ಬೇರೆ ರೀತಿಯ ಸ್ವಲ್ಪನಾದರೂ ಮೈನರ್ ಡಿಫರೆನ್ಸಸ್ ಅಂತ ನಾವೇನು ಹೇಳ್ತೀವಿ ಆ ಥರದ ಒಂದು ಬದಲಾವಣೆಗಳನ್ನು ನಾವು ಈ ಒಂದು ಡರ್ಮಟೋಗ್ಲಿಫಿಕ್ಸಲ್ಲಿ ನಾವು ಇದನ್ನು ನೋಡ್ಬೋದು. ಹಾಗಾಗಿ ಆಧಾರ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಮತ್ತು ಕೆಲವೊಂದು ಸೂಕ್ಷ್ಮವಾದ ಸಂದರ್ಭಗಳಲ್ಲಿ ನಮ್ಮ ಕೈ ಬೆರಳಚ್ಚು ತೆಗೆದುಕೊಂತಾರೆ, ಅದರ ಜೊತೆ ಕಣ್ಣಿನ ರೆಟೈನ ಈ ಎರಡರ ಒಂದು ಫೋಟೋಗಳನ್ನು ತೆಗೆದುಕೊಂತಾರೆ. ಕಾರಣ ಜಗತ್ತಿನಲ್ಲಿರುವ ಯಾವ ಎರಡು ವ್ಯಕ್ತಿಗಳ ಈ ಒಂದು ಹಸ್ತರೇಖೆಗಳು ಒಂದಕ್ಕೊಂದು ಹೋಲಿಕೆ ಇರೋದಿಲ್ಲ. ಅದರಲ್ಲೂ ಸಹ ಈ ಒಂದು ಅವಳಿ ಜವಳಿ ಅಂತ ನಾವು ಕರಿತೀವಿ, ಅಂದರೆ ಒಂದೇ ರೀತಿಯ ಅವಳಿ ಜವಳಿಗಳು, ಐಡೆಂಟಿಕಲ್ ಟ್ವಿನ್ಸ್, ಒಂದೇ ರೀತಿ ಇರ್ತಾರೆ ಅವರು, ಆದರೂ ಸಹ ಅವರ ಬೆರಳಚ್ಚಿನಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಕಾರಣ ಏನಂತಂದರೆ ಈ ಬೆರಳಚ್ಚು ಮೂಡುವುದು ಏನಿದೆ ರೇಖೆಗಳಿದೆಯಲ್ಲ ಇದು ಒಂದು ಪಾಲಿಜೆನಿಕ್ ಅಂತ ಅಂತೀವಿ. ಅಂದರೆ ಒಂದೇ ಜೀನಿನಿಂದ ಮೂಡಿರೋಂಥದ್ದಲ್ಲ, ಇದಕ್ಕೆ ಕಾರಣ ಹಲವಾರು ಜೀನ್ಗಳಿದೆ. ಹಾಗಾಗಿ ಹಲವಾರು ಜೀನುಗಳು ಒಟ್ಟಿಗೆ ಸೇರ್ಕೊಂಡಾಗ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಈ ರೇಖೆಯ ಒಂದು ಏನು ರೂಪರೇಷೆಗಳು ಬೆಳವಣಿಗೆ ಹಂತದಲ್ಲಿ ನಡೆಯುತ್ತಲ್ಲ ಅದರಲ್ಲಿ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ನಾವು ಖಂಡಿತ ಗುರುತಿಸ್ಬೋದು. ಹಾಗಾಗಿ ಬೆರಳಚ್ಚನ್ನು ಇಂದೂ ಸಹ ಅಪರಾಧಿಗಳನ್ನು ಹಿಡಿಯುವಲ್ಲಿ ಬಳಕೆ ಮಾಡ್ತಾರೆ. ಯಾವುದೋ ಒಂದು ಕೊಲೆ ಆಗಿದೆ, ಯಾವುದೋ ಒಂದು ಅತ್ಯಾಚಾರ ನಡೆದಿದೆ, ಏನೋ ಒಂದು ತೊಂದರೆ ಆಗಿದೆ ಅಂದಾಗ ಆ ವ್ಯಕ್ತಿ ಮುಟ್ಟಿರುವ ಜಾಗದಲ್ಲಿ ಬೆರಳಚ್ಚುಗಳನ್ನು ತೆಗೆದುಕೊಂಡು ಅಪರಾಧಿಗಳ ಬೆರಳಚ್ಚಿಗೆ ಇದನ್ನು ಹೋಲಿಸಿ ನೋಡಿದಾಗ ಅಪರಾಧಿಯನ್ನು ಕಂಡುಹಿಡಿಯುವುದು ಬಹಳ ಸುಲಭ. ಇದರ ಪಿತಾಮಹ ನಾನು ಹೇಳಿದ ಹಾಗೆ ಹೆರಾಲ್ಡ್ ಕ್ಯುಮಿನ್ ಅನ್ನುವರು. ಡಾರ್ವಿನ್ ಅವರ ಒಬ್ಬ ಸಂಬಂಧಿಯಾದ ಗಾಲ್ಟನ್ ಅನ್ನುವರು ಬಹಳ ಹಿಂದೆಯೇ ಇದರ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ನಡೆಸಿದ್ರು. ಸ್ವತಂತ್ರ ಪೂರ್ವಕ್ಕೆ ಮೊದಲು ವಿಲಿಯಂ ಹೆರ್ಷೆಲ್ ಎನ್ನುವ ಒಬ್ಬ ಮನುಷ್ಯ ಜನಸಾಮಾನ್ಯರಿಗೆ ಯಾರಿಗೆ ಸಹಿ ಮಾಡೋದಕ್ಕೆ ಬರೋದಿಲ್ಲ ಅಂಥವರ ಒಂದು ಹೆಬ್ಬೆರಳಿನ ಅಚ್ಚನ್ನು ಬಳಕೆ ಮಾಡಿಕೊಂಡು ಅವರ ಅದನ್ನೇ ಸಹಿ ಅಂತೇಳಿ ಆತ ತೆಗೆದುಕೊಳ್ತಿದ್ದ. ಇಂದು ಸಹ ಅನಕ್ಷರಸ್ಥರನ್ನು ನಾವು ನೋಡಿದಾಗ ಅವರು ಬರವಣಿಗೆ ಬರದೇ ಇದ್ದಂತಹ ವ್ಯಕ್ತಿಗಳು ಅವರು ಏನು ಮಾಡ್ತಾರೆ, ತಮ್ಮ ಹೆಬ್ಬೆರಳಿನ ಒಂದು ಅಚ್ಚನ್ನು ಬಳಕೆ ಮಾಡೋದನ್ನು ನಾವು ನೋಡಿದ್ದೀವಿ ಎಲ್ಲ ಸಂದರ್ಭದಲ್ಲೂ. ಹಾಗಾಗಿ ಇಂದು ಸಹ ಇದು ಅತ್ಯಮೂಲ್ಯವಾದ ಒಂದು ಪರೀಕ್ಷೆ ಅಂತಲೇ ನಾವು ಹೇಳಬಹುದು. ಜೊತೆಯಲ್ಲಿ ಇಂಗ್ಲೆಂಡಿನಲ್ಲಿ 1901ರಲ್ಲಿ ಇಡೀ ಬಹಳಷ್ಟು ಇಂಗ್ಲೆಂಡಿನ ಎಲ್ಲ ಭಾಗದಲ್ಲೂ ಅಪರಾಧಶಾಸ್ತ್ರ ಬೇರೆ ಬೇರೆ ವಿಧಾನಗಳಿಗೆ ಈ ಒಂದು ಚರ್ಮಶಿಲ್ಪಶಾಸ್ತ್ರ ಅಥವಾ ಡರ್ಮಟೋಗ್ಲಿಫಿಕ್ಸನ್ನು ಬಳಕೆ ಮಾಡ್ತಾಯಿದ್ರು. ಅದರಲ್ಲೂ ಜಗತ್ತಿನಲ್ಲೇ ಹೆಚ್ಚು ಪ್ರಸಿದ್ಧವಾದ ಅಪರಾಧಿಗಳನ್ನು ತನಿಖೆ ಪತ್ತೆ ಹಚ್ಚುವಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದ ಸ್ಕಾಟ್ಲ್ಯಾಂಡ್, ಅಲ್ಲಿರುವ ಎಲ್ಲ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯು ಈ ಒಂದು ಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿರಲೇಬೇಕು ಎನ್ನುವ ಒಂದು ನಿಯಮ ಇದೆ. ಉನ್ನತ ಹುದ್ದೆಗೆ ಹೋಗುವವರು ಸಹ ಈ ಬೆರಳಚ್ಚಿನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹೊಂದಿರಬೇಕು, ಯಾವುದು ಯಾವ ಥರ ಇರುತ್ತೆ ಅನ್ನುವುದು ಅವರು ತಿಳ್ಕೊಂಡಿರಬೇಕು ಎನ್ನುವ ಒಂದು ಕಾನೂನಿದೆ. ಹಾಗಾಗಿ ಅವರು ಅಪರಾಧಗಳ ಪತ್ತೆ ಹಚ್ಚುವಿಕೆಯಲ್ಲಿ ಇಡೀ ಜಗತ್ತಿನಲ್ಲೇ ಪ್ರಮುಖವಾದ ಸ್ಥಾನವನ್ನು ಪಡೆದಿದ್ದಾರೆ ಅಂತ ಹೇಳಬಹುದು. ಹಾಗಾದರೆ ಇದು ವಿಜ್ಞಾನ ಹೇಗೆ ಅಂತ ನಾನು ನೋಡೋದಾದರೆ ಈ ಬೆರಳುಗಳ ಒಂದು ಏನು ಮೂಡುವುದು ಇದೆಯಲ್ಲ ಅದು 4ನೇ ತಿಂಗಳಿನಲ್ಲೇ ಅದು ಸಂಪೂರ್ಣವಾಗಿ ಆಗಿರುತ್ತೆ. ಇದಕ್ಕೆ ಕಾರಣ ಹಲವಾರು ಜೀನ್ಸ್ಗಳು, ಅವುಗಳ ಕಾರ್ಯದಿಂದಾಗೆ ಕೈಗಳಲ್ಲಿ ಮಗು ಕೈನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಗ ಅಲ್ಲಿರುವಂತಹ ಒಂದು ನೀರಿನಂಶ ಬೇರೆ ಬೇರೆ ಗುಳ್ಳೆಯಾಕಾರದಲ್ಲಿ ಎಲ್ಲ ಕಡೆ ಹರಡುತ್ತೆ. ನಂತರ ಅದು ಗಟ್ಟಿಯಾಗುತ್ತಾ ಬಂದು ಅದು ರೇಖೆಗಳಾಗಿ ಮಾರ್ಪಾಡು ಹೊಂದುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೂ ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆಗಳಿಗೂ ಏನು ಸಂಬಂಧ ಇದೆ ಅಂದರೆ, ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಅದರಲ್ಲೂ ಪ್ರಮುಖವಾಗಿ ಡೌನ್ ಸಿಂಡ್ರೋಮ್ ಮಗು ಅಥವಾ ಅದರಲ್ಲಿ ಪಟಾ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್, ಈ ರೀತಿ ವರ್ಣತಂತುಗಳ ವ್ಯತ್ಯಾಸ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಈ ರೇಖೆಗಳು ಸರಿಯಾದ ರೀತಿಯಲ್ಲಿ ಮೂಡೋದಿಲ್ಲ.
ಅಂದರೆ ವರ್ಣತಂತುಗಳ ವ್ಯತ್ಯಾಸ ಆದ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಜೀನ್ಗಳು ಎಲ್ಲೋ ಕಳೆದು ಹೋಗಿರ್ಬೋದು, ಎಲ್ಲೋ ದ್ವಿಗುಣ ಆಗಿರ್ಬೋದು, ಎಲ್ಲೋ ಇನ್ವರ್ಟೆಡ್ ಆಗಿರ್ಬೋದು, ಮತ್ತೊಂದು ಕಡೆ ಹೊರಟೋಗಿರಬಹುದಾದ ಸಾಧ್ಯತೆ ಇರೋದರಿಂದ ಏನಾಗುತ್ತೆ ಅಂದರೆ ಈ ರೇಖಾಚಿತ್ರಗಳು ಮೂಡಬೇಕಾದರೆ ಅದರಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡ್ತೀವಿ. ಬಹಳ ಮುಖ್ಯವಾದದ್ದು ಡೌನ್ ಸಿಂಡ್ರೋಮ್ ಮಗುವಿನಲ್ಲಿ, ಆ ಒಂದು ಆರೋಗ್ಯವಂತ ಮಗುವಿನಲ್ಲಿ ಯಾವ ರೇಖೆಗಳಿರುತ್ತೆ ಅದು ಇರೋದಿಲ್ಲ. ಅದರಲ್ಲಿ ಒಂದು ರೇಖೆ ಮಿಸ್ ಆಗಿರುತ್ತೆ. ಇಲ್ಲಿ ನಾವು 3 ರೇಖೆಗಳನ್ನು ನಮ್ಮ ಕೈಲಿ ನೋಡ್ತೀವಿ, ಆದರೆ ಆ ಮಗುವಿನಲ್ಲಿ ಕೇವಲ 2 ರೇಖೆ ಇರುತ್ತೆ. ಅಂದರೆ ಸಿಮಿಯನ್ ಕ್ರೀಸ್ ಅಂತ ಒಂದು ರೇಖೆ ಇದೆ, ಒಂದು ರೇಖೆ ಇರುತ್ತೆ, ಅದನ್ನು ಸಿಮಿಯನ್ ಕ್ರೀಸ್ ಅಂತ ಕರಿತೀವಿ. ಡೌನ್ ಸಿಂಡ್ರೋಮ್ ವರ್ಣತಂತುವಿನ ಪರೀಕ್ಷೆ ಮಾಡುವುದಕ್ಕೆ ಮೊದಲೇ ಆ ಮಗುವಿನ ಕೈಯನ್ನು ನಾವು ಒಂದು ಅಬ್ಸರ್ವ್ ಮಾಡಿದಾಗ ನೋಡಿದಾಗ ಕಾಣುವುದು ಒಂದೇ ಒಂದು ಲೈನ್ ಇರುತ್ತೆ, ಅದನ್ನು ಸಿಮಿಯನ್ ಕ್ರೀಸ್ ಅಂತೀವಿ. ಮತ್ತು ATD ಆ್ಯಂಗಲ್ ಅಂತ ಒಂದು ಕೋನ ಇರುತ್ತೆ ಈ ಒಂದು ರೇಖೆಗಳ ಮಧ್ಯ. ಥೀನಾರ್, ಹೈಪೋಥೀನಾರ್ ಅಂತ ಕೈಯಲ್ಲಿ ಬೇರೆ ಬೇರೆ ಜಾಗಗಳಿದೆ, ವರ್ಗೀಕರಣ ಮಾಡಿದ್ದಾರೆ. ಅಲ್ಲಿ ಒಂದು ಕೋನ ಇರುತ್ತೆ ATD ಆ್ಯಂಗಲ್ ಅಂತ. ATD ಆ್ಯಂಗಲ್ 45, ಅದು ಸರಿಯಾದ ಒಂದು ಕೋನದಲ್ಲಿ ಇರಬೇಕು. ಅದು ಇಲ್ಲದ ಪಕ್ಷದಲ್ಲಿ ಖಂಡಿತವಾಗಲಿ ನಮಗೆ ಗೊತ್ತಾಗುತ್ತೆ ಈ ಮಗುವಿಗೆ ವರ್ಣತಂತುವಿಗೆ ಸಂಬಂಧಿಸಿದಂತಹ ತೊಂದರೆ ಇದೆ ಎನ್ನುವುದು. ಹಾಗಾಗಿ ಇದರ ಜೊತೆಯಲ್ಲಿ ಬೇರೆ ಬೇರೆ ಕಾಯಿಲೆಗಳಲ್ಲಿ ಆ ವ್ಯಕ್ತಿಗಳ ಒಂದು ಕೈ ಬೆರಳಿನ ತುದಿಯಲ್ಲಿರುವ ಶಂಖ ಆಗ್ಬೋದು, ಚಕ್ರ ಆಗ್ಬೋದು, ಕಮಾನುಗಳಾಗ್ಬೋದು, ಇವುಗಳ ವ್ಯತ್ಯಾಸವನ್ನು ಕಂಡುಹಿಡಿದಿದ್ದಾರೆ. ಬಹುವಿಧದ ಅಸ್ವಸ್ಥತೆಗಳಾದ ಮಧುಮೇಹ ಆಗ್ಬೋದು, ಬೊಜ್ಜುತನ, ಕ್ಯಾನ್ಸರ್ಗಳು, ಇದರ ಜೊತೆಯಲ್ಲಿ ಮಾನಸಿಕ ತೊಂದರೆಗಳು, ಈ ಥರದ್ದು ಹಲವಾರು ಕಾಯಿಲೆಗಳಲ್ಲಿ ಹೆಚ್ಚಿನ ಒಂದು ಸಂಶೋಧನೆ ನಡೆಸಿದ್ದಾರೆ. ಕೈ ರೇಖೆಗಳನ್ನು ನೋಡಿ ಕಾಯಿಲೆಗಳನ್ನು ಕಂಡುಹಿಡಿಯಲು ಸಾಧ್ಯವೇ ಅಂತೇಳಿ ಈ ಒಂದು ಏನು ಸಂಶೋಧನೆ ಇದೆಯಲ್ಲ, ಇದು ಬಹುವಿಧದ ಅಸ್ವಸ್ಥತೆ ಮತ್ತು ಪಾಲಿಜೆನಿಕ್ ಅಂತಂತೀವಿ. ಬಹಳಷ್ಟು ಜೀನ್ಗಳು ಇನ್ವಾಲ್ವ್ ಆಗಿರೋದ್ರಿಂದ ಇದರಲ್ಲಿ ಬಹಳಷ್ಟು ಸಂಶೋಧನೆ ನಡೆಸಬೇಕು. ಕಾರಣ ರೇಖೆಗಳನ್ನು ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೂ ಸಹ ಬದಲಾವಣೆ ಆಗೋದ್ರಿಂದ ಬಹಳಷ್ಟು ಕಾಯಿಲೆ ಹೊಂದಿರುವ ವ್ಯಕ್ತಿ ಮತ್ತು ಆರೋಗ್ಯವಂತ ವ್ಯಕ್ತಿಗಳ ಕೈಯ ಒಂದು ಹಸ್ತಮುದ್ರಿಕೆಯನ್ನು ನಾವು ತೆಗೆದುಕೊಂಡು ಅದನ್ನು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಬಹಳಷ್ಟು ಬದಲಾವಣೆಗಳನ್ನು ನಮಗೆ ಸಿಕ್ಕುತ್ತೆ. ಮತ್ತು ಇದೊಂದು ನಾನ್ ಇನ್ವೇಸಿವ್, ಬಹಳ ಸುಲಭವಾಗಿ ಬರೀ ಕೈಗೆ ನಾವು ಇಂಕನ್ನು ಹಚ್ಚಿ ಅಥವಾ ನಾವು ಕಣ್ಣಿಗೆ ಹಚ್ಚುವ ಕಾಡಿಗೆಯನ್ನು ಹಚ್ಚಿ ಒಂದು ವೈಟ್ ಬಿಳಿ ಹಾಳೆಯ ಮೇಲೆ ಸರಿಯಾದ ರೀತಿಯಲ್ಲಿ ಬೆರಳಚ್ಚುಗಳನ್ನು ತೆಗೆದುಕೊಂಡು ನಂತರ ಒಂದು ಲೆನ್ಸ್ ಮುಖಾಂತರ ಅದನ್ನು ನಾವು ಪರೀಕ್ಷೆ ಮಾಡಿದಾಗ ಬದಲಾವಣೆಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇದೊಂದು ಶಾಸ್ತ್ರ, ಇದನ್ನು ಡರ್ಮಿಟೋಗ್ಲಿಫಿಕ್ಸ್ ಅಂತೀವಿ. ಒಂದು ಗ್ರೀಕ್ ಪದ ಇದು. ಡರ್ಮ ಅಂತಂದರೆ ಚರ್ಮ ಅಂತ, ಗ್ಲಿಫಿಕ್ಸ್ ಅಂದರೆ ಕೆತ್ತನೆ ಅಂತ. ಅಂದರೆ ಅವರ ಪ್ರಕಾರ ಕೈಯಲ್ಲಿ ಕೆಲವೊಂದು ಮಾರ್ಕ್ಗಳು ಇದೆಯಲ್ಲ, ಇದನ್ನು ಕೆತ್ತನೆ ಅಂತ ಕರೀತಾರೆ. ಈ ಶಾಸ್ತ್ರ 2000 ವರ್ಷಗಳ ಹಿಂದೆ ಭಾರತ, ಈಜಿಪ್ಟ್, ಜಪಾನ್ ಮೊದಲಾದ ದೇಶಗಳಲ್ಲಿ ಪ್ರಚಲಿತದಲ್ಲಿತ್ತು. ಅವರು ಭವಿಷ್ಯ ನುಡಿಯೋದಕ್ಕೋಸ್ಕರ ಈ ಕೈ ರೇಖೆಗಳನ್ನು ಬಳಕೆ ಮಾಡ್ತಾಯಿದ್ರು. ಆದರೆ ನಂತರದ ದಿನದಲ್ಲಿ ಅಪರಾಧಿಗಳನ್ನು ಕಂಡುಹಿಡಿಯುವಲ್ಲಿ ಈ ಕೈ ರೇಖೆಗಳನ್ನು ಬಳಕೆ ಮಾಡ್ತಾಯಿದ್ರು. ಇವಾಗ ವೈದ್ಯಕೀಯ ಕ್ಷೇತ್ರದಲ್ಲಿ ಕೈ ರೇಖೆಗಳನ್ನು ಬಳಕೆ ಮಾಡಿಕೊಂಡು ಆ ಒಂದು ಮಗುವಿಗೆ ಇರುವ ಒಂದು ಆನುವಂಶೀಯ ಕಾಯಿಲೆ ಆಗ್ಬೋದು, ವರ್ಣತಂತುಗಳ ವ್ಯತ್ಯಾಸ ಆಗಿರ್ಬೋದು, ಅಥವಾ ಇನ್ನಿತರ ಬಹುವಿಧದ ಅಸ್ವಸ್ಥತೆಗಳಾಗಿರ್ಬೋದು, ಇವುಗಳನ್ನೆಲ್ಲ ಕಂಡುಹಿಡಿಯೋದಕ್ಕೆ ಕೈಯಲ್ಲಿರುವ ಈ ರೇಖೆಗಳನ್ನು ಬಳಕೆ ಮಾಡ್ಕೊತಾ ಇದ್ದಾರೆ. ಈ ಒಂದು ವಿಜ್ಞಾನ ಇನ್ನೂ ಒಂದು ಬೆಳವಣಿಗೆಯ ಹಂತದಲ್ಲಿದೆ. ಇನ್ನೂ ಕಾಂಕ್ರೀಟಾಗಿ ಈ ರೀತಿ ಇದನ್ನು ಮಾಡಿದ್ರೆ ಆಗುತ್ತೆ ಅಂತ ಇನ್ನೂ ಸರಿಯಾದ ಒಂದು ಗಟ್ಟಿ ಸ್ಪಷ್ಟತೆ ಸಿಕ್ಕಿಲ್ಲ. ಮುಂದಿನ ದಿನದಲ್ಲಿ AI ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲೂ ಸಹ ಈ ಒಂದು ಡರ್ಮಿಟೋಗ್ಲಿಫಿಕ್ಸ್ ಏನಿದೆ ಆ ಶಾಸ್ತ್ರದಿಂದ ಬಹಳ ಅದ್ಭುತವಾಗಿ ಯಾವುದೇ ಒಬ್ಬ ವ್ಯಕ್ತಿಯ ಕೈಯದ್ದ ಒಂದು ಫೋಟೋಗ್ರಾಫ್ಸನ್ನು ತೆಗೆದುಕೊಂಡು ತಕ್ಷಣ ಆ ವ್ಯಕ್ತಿಗೆ ಏನೇನು ಕಾಯಿಲೆ ಬರುವ ಸಾಧ್ಯತೆ ಇದೆ ಅನ್ನುವುದನ್ನು ತಿಳಿಸುವಂತಹ ಒಂದು ಶಾಸ್ತ್ರ ಬಂದರೆ, ಕೈ ನೋಡಿ ಮದುವೆ, ಮಗು, ಉದ್ಯೋಗ ಅಂತ ಏನು ಜ್ಯೋತಿಷಿಗಳು ಹೇಳ್ತಾರೆ ಅದನ್ನು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಮಿಷಿನಿನ ಸಹಾಯದಿಂದ ಮುಂದಿನ ದಿನದಲ್ಲಿ ಆತನ ಆರೋಗ್ಯದ ಭವಿಷ್ಯವನ್ನು ನಾವು ಕೈ ನೋಡೇ ತಿಳಿಸಬಹುದು. ಮುಂದಿನ ದಿನದಲ್ಲಿ ಇದರಲ್ಲಿ ಹೆಚ್ಚು ಸಂಶೋಧನೆ ನಡೀತಾ ಇದೆ. ಖಂಡಿತವಾಗ್ಲೂ ಮುಂದೊಂದು ದಿನ ಕೈನ ತೋರಿಸಿ ನಾವು ನಮಗೆ ಮುಂದೆ ಬರುವ ಕಾಯಿಲೆಗಳ ಪಟ್ಟಿಗಳನ್ನೇ ಪಡಿಬಹುದು. ಯಾವ ಕಾಯಿಲೆ ಇದೆ ನಮ್ಗೆ ಆಲ್ರೆಡಿ, ಮುಂದೆ ಬರಬಹುದಾದ ಸಾಧ್ಯತೆ ಏನು, ಇದನ್ನೆಲ್ಲ ನಾವು ಸಾವಕಾಶವಾಗಿ ಕೈಯಲ್ಲಿರುವ ರೇಖೆಗಳ ಮುಖಾಂತರವೇ ತಿಳಿದುಕೊಳ್ಳುವ ಸಾಧ್ಯತೆ ಇನ್ನೂ ಹೆಚ್ಚು ದೂರ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇದು ಒಂದು ಉತ್ತಮವಾದ ಶಾಸ್ತ್ರ, ಆದರೆ ಇಲ್ಲಿ ನಿಖರತೆ ಇದೆ. ಇದೊಂದು ವಿಜ್ಞಾನ. ನಮಸ್ಕಾರ.